ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಸರ್ಕಾರಿ ಹುದ್ದೆಗೆ ಕಾಯ್ತಾ ಇದ್ದೀರಾ? 2 ಲಕ್ಷಕ್ಕಿಂತ ಜಾಸ್ತಿ ಸಂಬಳ ಇರೋ ಹುದ್ದೆಗಳು ಕಾಯ್ತಾ ಇದೆ ನಿಮಗೋಸ್ಕರ. ಇದು ಯಾವ್ಯಾವ ಹುದ್ದೆ, ಹೇಗೆ ಅಪ್ಲಿಕೇಶನ್ ಹಾಕೋಬೇಕು, ವಯೋಮಿತಿ ಏನಿರಬೇಕು, ಎಜುಕೇಶನ್ ಏನ್ ಮಾಡಿರಬೇಕು, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಅಂದರೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕರ್ನಾಟಕದವರು 9,935 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಖಾಲಿ ಇರುತ್ತೆ. ಸ್ಯಾಲ್ರಿ ನೋಡೋದಾದ್ರೆ 27,000 ರೂಪಾಯಿಂದ ಹಿಡಿದು 2,18,200 ರೂಪಾಯಿ ತನಕನೂ ಸ್ಯಾಲ್ರಿ ಇರುತ್ತೆ. ಹಲವಾರು ಹುದ್ದೆಗಳು ಖಾಲಿ ಇದೆ. ಯಾವ್ಯಾವುದು ಅಂತ ಕೆಲವೊಂದು ಹೇಳೋದಾದ್ರೆ, ಅಟೆಂಡರ್ ಹುದ್ದೆ, SD ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು, ಕುಕ್ಕು, ಕ್ಲೀನರು, ಗ್ರೂಪ್ ಡಿ ಹುದ್ದೆ, ಹೆಡ್ ಕುಕ್ಕು, ಡ್ರೈವರು, ಹೆಲ್ಪರು, ಡೇಟಾ ಎಂಟ್ರಿ ಆಪರೇಟರು, ಈ ತರ ಹಲವಾರು ಹುದ್ದೆಗಳು ಖಾಲಿ ಇದೆ. ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ, ಏನೇನು ಸ್ಯಾಲ್ರಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕಮಿಷನರ್ ಹುದ್ದೆ 1 ಖಾಲಿ ಇದೆ. ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಶನ್ ಹುದ್ದೆ 1 ಖಾಲಿ ಇದೆ. ಅಡಿಷನಲ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಶನ್ 1, ಅಡಿಷನಲ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಶನ್ ಪಾಲಿಟೆಕ್ನಿಕ್ 1, ಜಾಯಿಂಟ್ ಡೈರೆಕ್ಟರ್ ಅಡ್ಮಿನ್ 1, ಜಾಯಿಂಟ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಶನ್ 2. ಇದಕ್ಕೆಲ್ಲ ಸ್ಯಾಲರಿ ಮೆನ್ಷನ್ ಮಾಡಿರೋದಿಲ್ಲ, ಬೇರೆ ಬೇರೆ ಹುದ್ದೆಗೆ ಸ್ಯಾಲರಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ. ಡೆಪ್ಯೂಟಿ ಡೈರೆಕ್ಟರ್ EC 1, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಪಾಲಿಟೆಕ್ನಿಕ್ 6, ಪ್ರಿನ್ಸಿಪಲ್ GEC 9 ಹುದ್ದೆ ಖಾಲಿ ಇದೆ. ಸ್ಯಾಲ್ರಿ 1,44,200 ರೂಪಾಯಿಂದ ಹಿಡಿದು 2,18,200 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಆಫೀಸರ್ ಹುದ್ದೆ 9 ಖಾಲಿ ಇದೆ. ಪ್ರೊಫೆಸರ್ EC ಹುದ್ದೆ 58 ಖಾಲಿ ಇದೆ. ಸ್ಯಾಲ್ರಿ 1,44,200 ರೂಪಾಯಿಂದ ಹಿಡಿದು 2,18,200 ರೂಪಾಯಿ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ EC ಹುದ್ದೆ 2 ಖಾಲಿ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಪಾಲಿಟೆಕ್ನಿಕ್ ಅಲ್ಲಿ 13 ಖಾಲಿ ಇದೆ. ಪ್ರಿನ್ಸಿಪಲ್ ಗವರ್ನಮೆಂಟ್ ಪಾಲಿಟೆಕ್ನಿಕ್ಸ್ ಇಂಜಿನಿಯರಿಂಗ್ ಅಲ್ಲಿ 75 ಹುದ್ದೆಗಳು ಖಾಲಿ ಇದೆ. ಪ್ರಿನ್ಸಿಪಲ್ ಗವರ್ನಮೆಂಟ್ ಪಾಲಿಟೆಕ್ನಿಕ್ ನಾನ್ ಇಂಜಿನಿಯರಿಂಗ್ ಅಲ್ಲಿ 6 ಹುದ್ದೆ ಖಾಲಿ ಇದೆ. ಸ್ಯಾಲ್ರಿ 1,31,400 ರೂಪಾಯಿಂದ ಹಿಡಿದು 2,04,700 ರೂಪಾಯಿಗಳಿರುತ್ತೆ. ಅಸೋಸಿಯೇಟ್ ಪ್ರೊಫೆಸರ್ EC ಹುದ್ದೆ 131 ಖಾಲಿ ಇದೆ. ಸ್ಯಾಲ್ರಿ 1,31,400 ರೂಪಾಯಿಂದ ಹಿಡಿದು 2,17,100 ರೂಪಾಯಿ ಇರುತ್ತೆ. ಹೆಡ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ 333 ಹುದ್ದೆ ಖಾಲಿ ಇದೆ. ಹೆಡ್ ನಾನ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ ಅಲ್ಲಿ 24 ಹುದ್ದೆ ಖಾಲಿ ಇದೆ. ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸಸ್ ನಲ್ಲಿ 427 ಹುದ್ದೆ ಖಾಲಿ ಇದೆ. ಸ್ಯಾಲ್ರಿ 1,31,400 ರೂಪಾಯಿಂದ ಹಿಡಿದು 2,04,700 ರೂಪಾಯಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆ 1 ಖಾಲಿ ಇದೆ. ಸ್ಯಾಲ್ರಿ 1,07,500 ರೂಪಾಯಿಂದ ಹಿಡಿದು 1,67,200 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ನಲ್ಲಿ 305 ಹುದ್ದೆಗಳು ಖಾಲಿ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸ್ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸ್ ಸಬ್ಜೆಕ್ಟ್ಸ್ ನಲ್ಲಿ 54 ಹುದ್ದೆ ಖಾಲಿ ಇದೆ. ಲೈಬ್ರರಿಯನ್ ಇಂಜಿನಿಯರಿಂಗ್ ಕಾಲೇಜಸ್ ನಲ್ಲಿ 10 ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟ್ ಯಾವ ಹುದ್ದೆ ಅಂತ ನೋಡೋದಾದ್ರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂಡ್ ಸ್ಪೋರ್ಟ್ಸ್ ನಲ್ಲಿ 9 ಹುದ್ದೆ ಖಾಲಿ ಇದೆ. ಲೆಕ್ಚರರ್ ಆಫ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ನಲ್ಲಿ 2,042 ಹುದ್ದೆ ಖಾಲಿ ಇದೆ. ಲೆಕ್ಚರರ್ ಇನ್ ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ನಲ್ಲಿ 125 ಹುದ್ದೆ ಖಾಲಿ ಇದೆ. ಅದಕ್ಕಿಂತ ಮುಂಚೆ ಇದನ್ನು ತಿಳಿಸ್ಕೊಟ್ಬಿಡ್ತೀನಿ. ಇದಿಷ್ಟು ಹುದ್ದೆ ಹೇಳಿದ್ನಲ್ಲ, ಪ್ರೊಫೆಸರ್ಸ್ ಹುದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ ಎಲ್ಲ ಇತ್ತಲ್ಲ, ಇದಿಷ್ಟು ಮತ್ತೆ ಲೆಕ್ಚರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇಷ್ಟು ಹುದ್ದೆಗಳಿಗೂ ಸ್ಯಾಲ್ರಿ 57,700 ರೂಪಾಯಿಂದ ಹಿಡಿದು 1,82,400 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಲೆಕ್ಚರ್ಸ್ ಇನ್ ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸು ಮತ್ತು ಲೆಕ್ಚರ್ ಇನ್ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸಸ್ ಸಬ್ಜೆಕ್ಟ್ಸ್ ಇದೆರಡಕ್ಕೂ 57,700 ರೂಪಾಯಿಂದ ಹಿಡಿದು 2,05,500 ರೂಪಾಯಿ ಸ್ಯಾಲ್ರಿ ಇರುತ್ತೆ.
ಇದು ಲೆಕ್ಚರ್ ಇನ್ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸಸ್ ಅಲ್ಲಿ 152 ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆ 14 ಖಾಲಿ ಇದೆ. ಅಕೌಂಟ್ಸ್ ಆಫೀಸರ್ ಹುದ್ದೆ 3 ಖಾಲಿ ಇದೆ. ಸ್ಯಾಲರಿ 83,700 ರೂಪಾಯಿಂದ ಹಿಡಿದು 1,55,200 ರೂಪಾಯಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ಆಫೀಸರ್ ಹುದ್ದೆ 12, ಪ್ರೋಗ್ರಾಮರ್ ಹುದ್ದೆ 1, ಪ್ರಿನ್ಸಿಪಲ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಹುದ್ದೆ 6, ಲೈಬ್ರರಿಯನ್ ಗ್ರೂಪ್ ಬಿ ಹುದ್ದೆ 1 ಖಾಲಿ ಇದೆ. ಸ್ಯಾಲರಿ 72,550ರಿಂದ ಹಿಡಿದು 1,41,200 ರೂಪಾಯಿ ತನಕನೂ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಷಿಯನ್ ಹುದ್ದೆ 1 ಖಾಲಿ ಇದೆ. ಕ್ಯಾಮರಾಮನ್ ಹುದ್ದೆ 1, ಸೌಂಡ್ ರೆಕಾರ್ಡಿಸ್ಟ್ ಹುದ್ದೆ 1, ವರ್ಕ್ಶಾಪ್ ಸೂಪರಿಂಟೆಂಡೆಂಟ್ 2, ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುದ್ದೆ 6 ಖಾಲಿ ಇದೆ. ಇದಿಷ್ಟು ಹುದ್ದೆಗೆ 69,250 ರೂಪಾಯಿಂದ ಹಿಡಿದು 1,34,200 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಹುದ್ದೆ 1 ಖಾಲಿ ಇದೆ. ರಿಜಿಸ್ಟ್ರಾರ್ ಹುದ್ದೆ 95 ಖಾಲಿ ಇದೆ. ಲೆಕ್ಚರರ್ ಇನ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಹುದ್ದೆ 32 ಖಾಲಿ ಇದೆ. ಅಕೌಂಟ್ ಸೂಪರಿಂಟೆಂಡೆಂಟ್ ಹುದ್ದೆ 3 ಖಾಲಿ ಇದೆ. ಇದಕ್ಕೆ ಸ್ಯಾಲರಿ 65,950 ರೂಪಾಯಿಂದ ಹಿಡಿದು 1,24,900 ರೂಪಾಯಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಸೂಪರಿಂಟೆಂಡೆಂಟ್ ಹುದ್ದೆ 281 ಖಾಲಿ ಇದೆ. ಫೋರ್ಮನ್ ಹುದ್ದೆ 91 ಖಾಲಿ ಇದೆ. ಸೀನಿಯರ್ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ 4 ಖಾಲಿ ಇದೆ. ಸ್ಯಾಲರಿ 61,300 ರೂಪಾಯಿಂದ ಹಿಡಿದು 1,12,900 ರೂಪಾಯಿ ಸ್ಯಾಲರಿ ಇರುತ್ತೆ. ಅಸಿಸ್ಟೆಂಟ್ ಲೆಕ್ಚರರ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಹುದ್ದೆ 9 ಖಾಲಿ ಇದೆ. ಲೈಬ್ರರಿಯನ್ ಗ್ರೂಪ್ ಸಿ ಹುದ್ದೆ 31 ಖಾಲಿ ಇದೆ. ಅಸಿಸ್ಟೆಂಟ್ ಕ್ಯಾಮರಾಮನ್ ಹುದ್ದೆ 2 ಖಾಲಿ ಇದೆ. ಪ್ರೊಡಕ್ಷನ್ ಅಸಿಸ್ಟೆಂಟ್ ಸಿನಿಮಾಟೋಗ್ರಫಿ ಹುದ್ದೆ 1, ಗ್ರಾಫಿಕ್ ಆರ್ಟಿಸ್ಟ್ 1, ಅಸಿಸ್ಟೆಂಟ್ ಸೌಂಡ್ ರೆಕಾರ್ಡಿಸ್ಟ್ ಹುದ್ದೆ 2 ಖಾಲಿ ಇದೆ. ಪ್ರೊಡಕ್ಷನ್ ಅಸಿಸ್ಟೆಂಟ್ 1, ಪ್ರೊಜೆಕ್ಷನಿಸ್ಟ್ 2, ಡೇಟಾ ಎಂಟ್ರಿ ಆಪರೇಟರ್ ಡೈರೆಕ್ಟರೇಟ್ ಹುದ್ದೆ 8 ಖಾಲಿ ಇದೆ. ಇನ್ಸ್ಟ್ರಕ್ಟರ್ ಹುದ್ದೆ 459 ಖಾಲಿ ಇದೆ. ನೆಕ್ಸ್ಟ್ ಫಿಸಿಕಲ್ ಇನ್ಸ್ಟ್ರಕ್ಟರ್ ಹುದ್ದೆ 9 ಖಾಲಿ ಇದೆ. ಇದಿಷ್ಟು ಹುದ್ದೆಗಳಿಗೂ ಸ್ಯಾಲರಿ 54,175 ರೂಪಾಯಿಂದ ಹಿಡಿದು 99,400 ರೂಪಾಯಿ ತನಕ ಸ್ಯಾಲರಿ ಇದೆ. ಅಸಿಸ್ಟೆಂಟ್ ಲೈಬ್ರರಿಯನ್ ಹುದ್ದೆ 1 ಖಾಲಿ ಇದೆ. 49,050 ರೂಪಾಯಿ ಇರುತ್ತೆ. ಅದರಿಂದ ಹಿಡಿದು 92,500 ರೂಪಾಯಿ ತನಕ ಸ್ಯಾಲರಿ ಇದೆ. ನೆಕ್ಸ್ಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆ 512 ಖಾಲಿ ಇದೆ. ಸ್ಟೆನೋಗ್ರಾಫರ್ ಹುದ್ದೆ 22 ಖಾಲಿ ಇದೆ. ಸೀನಿಯರ್ ಡ್ರೈವರ್ ಹುದ್ದೆ 1 ಖಾಲಿ ಇದೆ. ಸೀನಿಯರ್ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆ 12 ಖಾಲಿ ಇದೆ. ಸ್ಯಾಲರಿ 44,425 ರೂಪಾಯಿಂದ ಹಿಡಿದು 83,700 ರೂಪಾಯಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಹುದ್ದೆ 487 ಖಾಲಿ ಇದೆ. ಎಲೆಕ್ಟ್ರಿಷಿಯನ್ 1, ಕಾರ್ಪೆಂಟರ್ 1, ಪೇಂಟರ್ 1 ಹುದ್ದೆ ಖಾಲಿ ಇದೆ. ಸ್ಯಾಲರಿ 37,500 ರೂಪಾಯಿಂದ ಹಿಡಿದು 76,100 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಮೆಕ್ಯಾನಿಕ್ಸ್ ಹುದ್ದೆ 923, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 474, ಸೀನಿಯರ್ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಇದು ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆ 144, ಡ್ರೈವರ್ ಹುದ್ದೆ 89 ಖಾಲಿ ಇದೆ. ಸ್ಯಾಲರಿ 34,100 ರೂಪಾಯಿಂದ ಹಿಡಿದು 67,600 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಹೆಲ್ಪರ್ ಹುದ್ದೆ 1,241 ಖಾಲಿ ಇದೆ. ಆಫೀಸ್ ಅಟೆಂಡರ್ ಹುದ್ದೆ 164 ಖಾಲಿ ಇದೆ. ಹೆಡ್ ಕುಕ್ ಹಾಸ್ಟೆಲ್ಗೆ 21 ಹುದ್ದೆಗಳು ಖಾಲಿ ಇದೆ. ಸ್ಯಾಲರಿ 29,600 ರೂಪಾಯಿಂದ ಹಿಡಿದು 52,800 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಗ್ರೂಪ್ ಡಿ ಅಂದ್ರೆ ಪ್ಯೂನ್ಸ್, ವಾಚ್ಮೆನ್, ಸ್ವೀಪರ್ಸ್ ಹುದ್ದೆ 939 ಖಾಲಿ ಇದೆ. ಅಸಿಸ್ಟೆಂಟ್ ಕುಕ್ ಹುದ್ದೆ 21 ಖಾಲಿ ಇದೆ. ಕ್ಲೀನರ್ ಹಾಸ್ಟೆಲ್ ಹುದ್ದೆ 2 ಖಾಲಿ ಇದೆ. ಸ್ಯಾಲರಿ 27,000 ರೂಪಾಯಿಂದ ಹಿಡಿದು 46,675 ರೂಪಾಯಿ ತನಕ ಸ್ಯಾಲರಿಗಳಿರುತ್ತೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಹುದ್ದೆಗೆ ಅವರು ಎಜುಕೇಷನ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿರೋದಿಲ್ಲ. ಯಾವ್ಯಾವ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿರ್ತಾರೆ ಅದನ್ನ ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಮೆನ್ಷನ್ ಮಾಡಿಲ್ದಿರೋದು ತಿಳಿಸ್ಕೊಟ್ರು ಉಪಯೋಗ ಇಲ್ಲ. ಕ್ಯಾಮ್ರಾಮನ್ ಮತ್ತೆ ಸೌಂಡ್ ರೆಕಾರ್ಡಿಸ್ಟ್ ಹುದ್ದೆಗೆ ಡಿಪ್ಲೊಮೊ ಆಗಿರ್ಬೇಕಾಗತ್ತೆ. ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ನೆಕ್ಸ್ಟ್ ಲೆಕ್ಚರರ್ ಇನ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ಗೆ ಡಿಗ್ರಿ ಅಥವಾ BEd ಆಗಿರ್ಬೇಕಾಗುತ್ತೆ.
ಸೀನಿಯರ್ ಡೇಟಾ ಎಂಟ್ರಿ ಆಪರೇಟರ್ಗೆ ಡಿಗ್ರಿ, ಅಸಿಸ್ಟೆಂಟ್ ಲೆಕ್ಚರರ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ಗೆ ಡಿಪ್ಲೊಮಾ ಅಥವಾ ಡಿಗ್ರಿ, ಲೈಬ್ರರಿಯನ್ ಗ್ರೂಪ್ ಸಿ ಹುದ್ದೆಗೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಮತ್ತು ಪ್ರೊಡಕ್ಷನ್ ಅಸಿಸ್ಟೆಂಟ್ ಸಿನಿಮಾಟೋಗ್ರಫಿಗೆ ಡಿಪ್ಲೊಮೊ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಗ್ರಾಫಿಕ್ ಆರ್ಟಿಸ್ಟು, ಅಸಿಸ್ಟೆಂಟ್ ಸೌಂಡ್ ರೆಕಾರ್ಡಿಸ್ಟು, ಪ್ರೊಡಕ್ಷನ್ ಅಸಿಸ್ಟೆಂಟು, ಪ್ರೊಜೆಕ್ಷನಿಸ್ಟು, ಡೇಟಾ ಎಂಟ್ರಿ ಆಪರೇಟರ್, ಡೈರೆಕ್ಟರೇಟು, ಇನ್ಸ್ಟ್ರಕ್ಟರು, ಫಿಸಿಕಲ್ ಇನ್ಸ್ಟ್ರಕ್ಟರ್ ಇದಿಷ್ಟು ಹುದ್ದೆಗೆ ಡಿಗ್ರಿ ಆಗಿರಬೇಕಾಗುತ್ತೆ. ಅಸಿಸ್ಟೆಂಟ್ ಲೈಬ್ರರಿಯನ್ಗೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ ಡಿಗ್ರಿ ಆಗಿರಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಪೇಂಟರ್, ಮೆಕ್ಯಾನಿಕ್ಸ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕು. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ SD ಅಂತ ಹೇಳ್ತೀವಲ್ಲ ಅದಕ್ಕೆ PUC ಆಗಿರಬೇಕಾಗುತ್ತೆ. ಡ್ರೈವರ್ ಹುದ್ದೆಗೆ 10th ಆಗಿರಬೇಕು. ಹೆಲ್ಪರ್ ಹುದ್ದೆಗೆ ITI ಆಗಿರಬೇಕಾಗುತ್ತೆ. ನೆಕ್ಸ್ಟು ಹೆಡ್ ಕುಕ್ಕು, ಗ್ರೂಪ್ ಡಿ ಪ್ಯೂನ್ಸು, ವಾಚ್ಮೆನ್ನು, ಸ್ವೀಪರ್ಸು, ಅಸಿಸ್ಟೆಂಟ್ ಕುಕ್ಕು, ಕ್ಲೀನರು ಇದಕ್ಕೆಲ್ಲದಕ್ಕೂ 10th ಪಾಸ್ ಆಗಿರಬೇಕಾಗತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಇನ್ನೂ ಓಪನ್ ಆಗಿರೋದಿಲ್ಲ, ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ. ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇದು ಗೌರ್ನಮೆಂಟ್ ವೆಬ್ಸೈಟು. ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ವೆಬ್ಸೈಟ್ ಲಿಂಕ್ ಕೊಡ್ತೀನಿ, ಗೌರ್ಮೆಂಟ್ ವೆಬ್ಸೈಟ್ ಲಿಂಕು. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿ ಗೌರ್ಮೆಂಟ್ ವೆಬ್ಸೈಟು. ಅದರಲ್ಲಿ ಇಲ್ಲಿಗಿದೆ ತೋರಿಸಿ ನೋಡಿ. 24 ಫೆಬ್ರವರಿ 2025ಕ್ಕೆ ಓಪನ್ ಆಗಿರುತ್ತೆ ನೋಟಿಫಿಕೇಶನ್. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. VO ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಗೌರ್ಮೆಂಟ್ ವೆಬ್ಸೈಟ್ ಅಡ್ರೆಸ್ಸೇ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಆ ವೆಬ್ಸೈಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ಚಾನಲ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆದರೆ ಆ ವಾಟ್ಸಾಪ್ ಚಾನಲ್ನಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಂದರೆ ಗೌರ್ಮೆಂಟ್ ವೆಬ್ಸೈಟ್ ಲಿಂಕ್ ಸಿಗುತ್ತೆ. PDF ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಅಫಿಷಿಯಲ್ ಅದು ಅಪ್ಕಮಿಂಗ್ ಡ್ರಾಫ್ಟ್ ಆಗಿರುತ್ತೆ. ಇದು ನೋಟಿಫಿಕೇಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ, ಯಾಕಂದರೆ ಇದು ಡ್ರಾಫ್ಟ್ ಆಗಲೇ ರಿಲೀಸ್ ಮಾಡಿದಾರಲ್ವಾ, ಅದಕ್ಕೋಸ್ಕರ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಅಂದರೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಅಂದರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದರೆ hedkarnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಫಿಷಿಯಲ್ ನೋಟಿಫಿಕೇಶನ್ ವೆಬ್ಸೈಟ್ ಲಿಂಕು ಇದು ವಾಟ್ಸಪ್ ಚಾನಲ್ನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲೇ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಲ್ಲಿಂದ ಕೂಡ ಜಾಬ್ ಡೀಟೇಲ್ಸ್ ಎಲ್ಲ ಪಡ್ಕೋಬಹುದು. ನಿಮ್ಮ ಫ್ರೆಂಡ್ಸಿಗೂ ಅಲ್ಲಿಂದನೇ ಜಾಬ್ ಡೀಟೇಲ್ಸ್ ಎಲ್ಲ ಶೇರ್ ಕೂಡ ಮಾಡಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಚಾನಲ್ನ ಈ ವಿಡಿಯೋನೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ.